ವಿದ್ಯಾರ್ಥಿಗಳೇ 8ನೇ ತರಗತಿ ಗಣಿತ. ಅದರಲ್ಲಿ ನಾವಿವತ್ತು ಅಧ್ಯಾಯ 1 ವರ್ಗ ಮತ್ತು ಘನ ಅನ್ನೋ ಪಾಠದ ಪುಟ ಸಂಖ್ಯೆ 10ರಿಂದ 11ರವರೆಗಿನ ವಿಷಯಾಂಶಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಈಗ ವಿದ್ಯಾರ್ಥಿಗಳು ಉದಾಹರಣೆ ಒಂದು ಲೆಕ್ಕ ಕೊಟ್ಟಿದ್ದಾರೆ. 1930ನ ಅದರ ಏನು ವರ್ಗಮೂಲವನ್ನು ಕಂಡುಹಿಡಿಯಲಿಕ್ಕೆ 1936ರ ವರ್ಗಮೂಲವನ್ನು. ಸೊ ಹಾಗಾಗಿ ನಾವು ಸ್ಕ್ವೇರ್ ರೂಟ್ ಅಂತ ಬರ್ಕೊಂಬಿಡೋದು. ಇದ್ರ ಮೇಲೆ ವರ್ಗಮೂಲವನ್ನು ಕಂಡುಹಿಡಿಯಲಿಕ್ಕೆ ನಾವು ಈ ಕೆಳಗಿನಂತೆ ಯೋಚಿಸ್ಬೋದು ಅಂತ ಕೊಟ್ಟಿದ್ದಾರೆ. ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡು. ಈ ಸಂಖ್ಯೆ ಏನಿದೆ ಇದು ಯಾವ ವರ್ಗ ಸಂಖ್ಯೆಗಳ ನಡುವೆ ಬರುತ್ತೆ ಅಂತ ನೋಡಿ. ನಾನು ಬರೀದ್ಬಿಡು ನೋಡಿ. ಇದೇನಿದೆ 1936, ಇದು 4 4 16, ಅದು 0 ಅಂದರೆ 1600 ಇದರ ನಡುವೆ, ಮತ್ತು 5 5 25 ಅಂದರೆ 2500 ಇದರ ನಡುವೆ ಬರುತ್ತೆ. ಸೊ ಹಾಗಾಗಿ ನಾವು ಹೆಂಗೆ ಬರಿಬೋದು? ದೇರ್ ಫಾರ್ ನೋಡಿ, ಇದು 40 ಯಾವುದು ಇದರ ವರ್ಗಮೂಲ 40ಕ್ಕಿಂತ ಜಾಸ್ತಿ ಇದೆ, ಹೌದಾ? ಯಾವುದ್ರದ್ದು? ಸ್ಕ್ವೇರ್ ರೂಟ್ ಆಫ್ 1936, ಆದರೆ 50ಕ್ಕಿಂತ ಕಡಿಮೆ ಇದೆ ಅನ್ನೋದು ಗೊತ್ತಾಯಿತು. ಹಾಗಾಗಿ ಈಗ ಎರಡನೇ ಸ್ಟೆಪ್ ಏನಪ್ಪ ಅಂತಂದರೆ ನೋಡಿ, ಇದರ ಬಿಡಿ ಸ್ಥಾನದಲ್ಲಿ ಏನಿದೆ, ಇದರ ಬಿಡಿ ಸ್ಥಾನದಲ್ಲಿ 1936ರ ಬಿಡಿ ಸ್ಥಾನದಲ್ಲಿ ಏನಿದೆ? 6 ಇದೆ, ಹೌದಾ? ಬಿಡಿ ಸ್ಥಾನದಲ್ಲಿ 6 ಇರೋದ್ರಿಂದ ನಮಗೆ ಗೊತ್ತಿದೆ ಏನು 6 ಯಾವುದ್ರಲ್ಲಿ ಬರುತ್ತೆ ಹೇಳ್ರಿ? ಕೊನೆಯ ಅಂಕೆ ಯಾವುದಿದ್ರೆ ಮಾತ್ರ 6 ಬರಲಿಕ್ಕೆ ಸಾಧ್ಯ, 4 ಅಥವಾ, ಹೌದಾ? ಹಾಗಾದರೆ ವರ್ಗಮೂಲದ ಕೊನೆಯ ಅಂಕೆ ಏನಾಗಿರಬೇಕು? 4 ಅಥವಾ 6 ಆಗಿರಲೇಬೇಕು. ಸೊ ಹಾಗಾಗಿ 40ಕ್ಕಿಂತ ದೊಡ್ಡದು ಮತ್ತು 50ಕ್ಕಿಂತ ಚಿಕ್ಕದು ಅಂತಂದ್ರೆ ನಾವೇನು ಮಾಡೋಣ? 44 ಅದನ್ನು ಗುಣಿಸೋಣ 44ರಿಂದ, ಅಥವಾ 46ನ್ನು 46ರಿಂದ ಗುಣಿಸ್ಬಿಡೋಣ, ಸಿಕ್ಬಿಡುತ್ತೆ ಡೈರೆಕ್ಟು. ಸೊ ಹಾಗಾಗಿ ಈಗ ಮೂರನೇ ಸ್ಟೆಪ್ ಏನು ಮಾಡೋಣ? ನಾವು 44 × 44 ಟ್ರೈ ಮಾಡೋಣ. 44 × 44. ಸೊ ನೋಡಿ, 4 4 16 6, 10 1, 4 4 16, 1 17. ನೆಕ್ಸ್ಟು ನೋಡಿ, 4 4 16ಕ್ಕೆ 6, 10 1, 4 4 16, 1 17. ನೋಡೋಣ, 6 6 7 13, 10 1 9, ಇಲ್ಲಿ 1, 1936. ಸೊ ಹಾಗಾಗಿ ಈ ಸ್ಕ್ವೇರ್ ರೂಟ್ ಆಫ್ 1936 ಇದರ ವರ್ಗಮೂಲ ಎಷ್ಟು? 44 ಅಂತ ಗೊತ್ತಾಗುತ್ತೆ. ಸೊ ಈ ರೀತಿ ನಾವು ಅಂದಾಜು ಬೆಲೆಗಳ ಮೂಲಕನೂ ಸಹ ನಾವು ಇದನ್ನು ಕಂಡುಹಿಡಿಬೋದು ಅನ್ನೋದಾಗಿದೆ. ಈಗ ಮುಂದಿನ ಒಂದು ಗೇಮ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಅರಿಬಮ್ಮು ಮತ್ತು ಬೀಜೋ ಅಂತೇಳಿ ಇವರಿಬ್ಬರು, ಇದರಲ್ಲಿ ಒಬ್ಬ ಅರಿಬಮ್ಮು, ಇನ್ನೊಬ್ಬ ಇವನು ಬೀಜೋ ಅಂತೇಳಿ ಇವರು ಒಂದು ಆಟವನ್ನು ಆಡ್ತಾರೆ. ಏನಂತಂದರೆ ಅರಿಬಮ್ಮು ಕೆಲವು ಸಂಖ್ಯೆಗಳನ್ನು ಹೇಳ್ತಾನೆ. ಉದಾಹರಣೆ 25 ಅಂತ ಹೇಳ್ತಾನೆ. ಅದಕ್ಕೆ ಬೀಜೋ ಏನು ಮಾಡಬೇಕು? ಅದರ ವರ್ಗಮೂಲವನ್ನು ಹೇಳಬೇಕು ಅವನು. ಇವನು ಅರಿಬಮ್ಮು 25 ಅಂದಾಗ ಇವನು ಸ್ಕ್ವೇರ್ ರೂಟ್ ಆಫ್ 25 5 ಆಗುತ್ತೆ ಅಂತ ಇವನು ಹೇಳ್ತಾನೆ. ನೆಕ್ಸ್ಟ್ ಇವನು ಏನು ಮಾಡ್ತಾನೆ? ಇನ್ನೊಂದು ಸಂಖ್ಯೆ 81 ಅಂತ ಹೇಳ್ತಾನೆ. ಆಗ ಸ್ಕ್ವೇರ್ ರೂಟ್ ಆಫ್ 81 9 ಆಗುತ್ತೆ ಅದರ ವರ್ಗಮೂಲ ಅಂತ ಹೇಳ್ತಾನೆ. ನೆಕ್ಸ್ಟು ಅರಿಬಮ್ಮ ಏನು ಹೇಳ್ತಾನೆ? 250 ಅಂತ ಹೇಳ್ತಾನೆ. 250 ಅಂತ ಹೇಳ್ತಾನೆ. ಆಗ ಇವನು ಬೀಜೋ ಏನು ಹೇಳ್ತಾನೆ? 250 ಪರಿಪೂರ್ಣ ವರ್ಗ ಅಲ್ಲ, ಅದರ ಹತ್ತಿರ ಇರ್ತಕ್ಕಂಥ ಸಂಖ್ಯೆನ ಹೇಳ್ಬೋದಾ ಅಂದಾಗ ಹೇಳ್ಬೋದು ಅಂತ ಹೇಳ್ತಾನೆ. ಆಗ ಇವನು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಏನು ಅಂತಂದರೆ, ಈ 100 ಇದೆ, 10 100, ಆ 100ಕ್ಕಿಂತ ದೊಡ್ಡದಿದೆ ಯಾವುದು? 250. ಮತ್ತು ಆದರೆ 20 400, 400ಕ್ಕಿಂತ ಕಡಿಮೆ ಇದೆ. ಅಂದರೆ ಇದರ ಅರ್ಥ ಏನು? ಇದರ ಸ್ಕ್ವೇರ್ ರೂಟು 100ದು 10 ಅದಕ್ಕಿಂತ ದೊಡ್ಡದಿರಬೇಕು. ಯಾವುದು? 250ರ ವರ್ಗಮೂಲ. ಆದರೆ 400ಕ್ಕಿಂತ, ಅಂದರೆ 400 ಅಂತಂದ್ರೇನು? 20, ಅದಕ್ಕಿಂತ ಚಿಕ್ಕದಿರಬೇಕು ಅನ್ನೋದನ್ನು ಕಂಡುಹಿಡ್ಕೊಂತ ಹೋಗ್ತಾನೆ. ಹಾಗೆ ಮಾಡ್ತಾ 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 ಇನ್ನೂ ಪರ್ಫೆಕ್ಟಾಗಿ ಇನ್ನೂ ಹತ್ತಿರ ಇರ್ತಕ್ಕಂಥ ಸಂಖ್ಯೆಗಳನ್ನು ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಇನ್ನೂ ಸಿಂಪ್ಲಿಫೈಗೆ ಬರ್ತಾನೆ ಅವನು. ಹೇಗೆ? 15 ಸ್ಕ್ವೇರ್ ಅಂತಾನೆ. 15 15 225 ಹೆಟ್ ಮಾಡಿರಬೇಕು. ಯಾವುದು? 30ರವರೆಗೂ ನೀವು ಮಾಡಿದಿರಿ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ 16 ಸ್ಕ್ವೇರ್ ಅಂತಾನೆ. 16 16 256 ಅಂತ. ಈಗ 250 ಏನಿದೆ ಅದು 256ಕ್ಕೆ ಸಮೀಪ ಇದೆ. ನೆನ್ಪಿಟ್ಕೊಳ್ಳಿ, 250 256ಕ್ಕೆ ಸಮೀಪ ಇದೆ. ಸೊ ದೇರ್ ಫಾರ್ 250 ಇದು ಯಾವುದಕ್ಕೆ? 16 ಸ್ಕ್ವೇರ್ಗೆ ಸಮೀಪ ಇದೆ. ಆದರೆ 16ಕ್ಕಿಂತ ಕಡಿಮೆ ಇದೆ. ನೆನ್ಪಿಟ್ಕೊಳ್ಳಿ, 16ಕ್ಕಿಂತ ಕಡಿಮೆ ಇದೆ ಅನ್ನೋದು ಇದು ನಮಗೆ ಗೊತ್ತಾಗುತ್ತೆ. ಹಂಗಾಗಿ ಈಗ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ನೋಡಿ. ಇಲ್ಲಿ ಯಾವುದು ಅಂತಂದರೆ, ನೋಡಿ ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ. ಅಖಿಲ್ ಅಂತ ಇವನ ಹೆಸರು, ಅಖಿಲ್. ಇವನೇನು ಮಾಡ್ತಾನೆ? ಈ 125 ಸೆಂಟಿಮೀಟ್ರ್ ಸ್ಕ್ವೇರ್ ಇರ್ತಕ್ಕಂಥ ಒಂದು ಚೌಕಾಕಾರದ ಬಟ್ಟೆ ತುಂಡನ್ನು ಹೊಂದಿದ್ದಾನೆ. ಬಟ್ಟೆ ಅದು ಇದು ಚೌಕಾಕಾರ ಇರ್ತಕ್ಕಂಥ ಒಂದು ಬಟ್ಟೆ ತುಂಡನ್ನು ಹೊಂದಿದ್ದಾನೆ.
ಸೊ ಅವನೇನು ಮಾಡಬೇಕು ಅಂತಂದರೆ ಅದನ್ನು 15 ಸೆಂಟಿಮೀಟ್ರ್ ಬಾಹುವಿನ ಅಳತೆ ಇರತಕ್ಕಂಥ ಚೌಕಾಕಾರ ಮಾಡಬೇಕಂತ, ಅಂದರೆ ಕರ್ಚಿಫ್ ಮಾಡಬೇಕಂತೆ 15 ಸೆಂಟಿಮೀಟ್ರು. ಈ ರೀತಿ 15 ಸೆಂಟಿಮೀಟ್ರು ಬಾಹು ಇರ್ತಕ್ಕಂಥ ಒಂದು ಚೌಕ, ಅಂದರೆ ಉದ್ದ ಮತ್ತು ಅಗಲ ಎರಡೂ ಸೇಮ್ ಇರ್ತಕ್ಕಂಥ ಬಾಹುವನ್ನು ಕಟ್ ಮಾಡ್ಬೋದಾ ಅನ್ನೋದು ಅವನ ಪ್ರಶ್ನೆ ಆಗಿದೆ. ಇದು ಸಾಧ್ಯನಾ ಅಂತ ನೋಡೋಣ. ಸಾಧ್ಯ ಅಂತಂದರೆ ನೋಡಿರಿ, ಈಗ 15 ಸೆಂಟಿಮೀಟ್ರ್ ಬಾಹುವಿನ ಅಳತೆ ಇರಬೇಕು ಅಂತಂದರೆ ಅದರ ವಿಸ್ತೀರ್ಣ ಗೊತ್ತಿದೆ ನಮಗೆ. ಏನು ವಿಸ್ತೀರ್ಣ? ಬಾಹು ಇಂಟು ಬಾಹು ಅನ್ನೋದು ಆಗಿದೆ, ಹೌದಾ? ಚೌಕದ ವಿಸ್ತೀರ್ಣದ ಸೂತ್ರ ಏನು? ಬಾಹು ಇಂಟು ಬಾಹು. ನೋಡಿ, ಚೌಕದ ವಿಸ್ತೀರ್ಣದ ಸೂತ್ರ ಬಾಹು ಸ್ಕ್ವೇರ್ ಅಥವಾ ಬಾಹು ಇಂಟು ಬಾಹು ಅಂತೇಳಿ. ಸೊ ಹಂಗಾಗಿ ಅದನ್ನು ಹಾಕ್ಕೊಂಡಾಗ ಇಲ್ಲಿ 15 ಇಂಟು 15 225 ಸೆಂಟಿಮೀಟ್ರ್ ಸ್ಕ್ವೇರ್ ಆಗುತ್ತೆ ವಿಸ್ತೀರ್ಣ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಸ್ತೀರ್ಣ ಎಷ್ಟು? 125, ಹೌದಾ? ಹಾಗಾಗಿ 225 ಸೆಂಟಿಮೀಟ್ರ್ ಸ್ಕ್ವೇರ್ ಇದು ದೊಡ್ಡದು, ಯಾವುದಕ್ಕಿಂತ 125 ಸೆಂಟಿಮೀಟ್ರ್ಗಿಂತ. ಆದ್ದರಿಂದ 15 ಸೆಂಟಿಮೀಟ್ರ್ ಬಾಹುವಿನ ಚೌಕವನ್ನು ಕತ್ತರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನೋಡ್ರಿ, ಇಲ್ಲೂ 15 ಇಲ್ಲೂ 15, ಹೌದಾ? ಬಾಹು ಬಾಹು ಏನಾಗುತ್ತೆ? 15 15 225 ಆಗುತ್ತೆ. ಅದು ಈ 125 ಸೆಂಟಿಮೀಟ್ರ್ ವಿಸ್ತೀರ್ಣ ಇರತಕ್ಕಂಥ ಏನು ಒಂದು ಬಟ್ಟೆಗೆ ಸಮ ಆಗೋದಿಲ್ಲ. ಮತ್ತು ಇದು ವರ್ಗ ಸಂಖ್ಯೆನೂ ಆಗೋದಿಲ್ಲ, ಇದು ಅಂದರೆ ಚೌಕನೂ ಸಹ ಆಗಿರಲ್ಲ. ಸೊ ಇಲ್ಲಿ ಉತ್ತರವನ್ನು ನೋಡೋದಾದರೆ ಇಲ್ಲಿ ನೋಡ್ರಿ, 125 ಸೆಂಟಿಮೀಟ್ರ್ ವಿಸ್ತೀರ್ಣದ ಚೌಕದ ಬಾಹು ಅದರ ಸ್ಕ್ವೇರ್ ರೂಟ್ ಆಫ್ 125 ಆಗಬೇಕು. ಸ್ಕ್ವೇರ್ ರೂಟ್ ಆಫ್ 125 ಅಂದರೆ ಅದು ಹೆಚ್ಚು ಕಮ್ಮಿ 11 121 ಬರುತ್ತೆ. ನೋಡಿ, ನೆನ್ಪಿಟ್ಕೊಳ್ಳಿ, 11 121 ಬರುತ್ತೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರೋದ್ರಿಂದ 11.18 ಆಗುತ್ತೆ ಅಂತ. ಹಂಗಾಗಿ ಪೂರ್ಣಾಂಕಕ್ಕೆ ಸಮೀಪದ ಉದ್ದ ಎಷ್ಟು? 11 ಆಗುತ್ತೆ. ಸೊ ಹಾಗಾಗಿ 11 ಸೆಂಟಿಮೀಟ್ರ್ ಬಾಹುವಿನ ಚೌಕದ ವಿಸ್ತೀರ್ಣ ಏನಾಗುತ್ತೆ? 11 121 ಆಗುತ್ತೆ. ಸೊ ಅಂದರೆ 11 ಸೆಂಟಿಮೀಟ್ರು ಇರ್ತಕ್ಕಂಥ ಏನು ಬಾಹುವಿನ ಉದ್ದ ಇರ್ತಕ್ಕಂಥ ಕರ್ಚೀಫನ್ನು ಕಟ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರು ಇದರಲ್ಲಿ ಹೇಳ್ತಾರೆ. ಇನ್ನು 15 ಸೆಂಟಿಮೀಟ್ರ್ ಬಾಹುವಿನ ಚೌಕವನ್ನು ಕತ್ತರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಫೈನಲ್ ಆನ್ಸರು. 15 ಸೆಂಟಿಮೀಟ್ರ್ ಬಾಹುವಿನ ಚೌಕವನ್ನು ಈ ಒಂದು ಬಟ್ಟೆಯಿಂದ ಕತ್ತರಿಸಲಿಕ್ಕೆ ಸಾಧ್ಯ ಇಲ್ಲ. 125 ಸೆಂಟಿಮೀಟ್ರ್ ಬಟ್ಟೆಯ ತುಂಡಿನಿಂದ ಕತ್ತರಿಸಬಹುದಾದಂಥ ಗರಿಷ್ಠ ಗಾತ್ರದ ಚೌಕದ ಬಾಹು ಯಾವುದಪ್ಪ ಅಂತಂದರೆ 11 ಸೆಂಟಿಮೀಟ್ರ್. ನೋಡಿರಿ, 11 ಸೆಂಟಿಮೀಟ್ರ್ ಬಾಹು ಉದ್ದ ಮತ್ತು ಅಗಲ ಕಟ್ ಮಾಡ್ಬೋದು. ಆವಾಗ ಇನ್ನೂ ಸ್ವಲ್ಪ ಬಟ್ಟೆ ಉಳಿತತೆ ಅನ್ನೋದು ಇದರ ಉತ್ತರ ಆಗಿದೆ.